ಇನ್ನು ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನು ನಮ್ಮಲ್ಲಿ ಬುಕ್ ಮಾಡಿರುವ ಪ್ರಯಾಣಿಕರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿ ಟ್ರಾವೆಲ್ ಏಜೆಂಟ್ ಬಲಮುರಿ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ತಿಂಗಳ ಮುಂಚಿತವಾಗಿ ಬುಕ್ ಮಾಡಿದ್ದಾರೆ. ಈ ರೀತಿ ತೊಂದರೆ ಆದರೆ ನಾವು ಹೇಗೆ ಬದುಕಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸಬೇಕು ಅಂತ ಟ್ರಾವೆಲ್ ಏಜೆಂಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ಏನು ದಕ್ಷಿಣ ಭಾರತದಲ್ಲೇ ತುಂಬ ಫೇಮಸ್ ಆಗಿತ್ತು. ಸೊ ಇಂಥ ಜಾಗದಲ್ಲಿನೂ ಕೂಡ ಬಹಳಷ್ಟು ತೊಂದರೆ ಇಂಡಿಗೋಯಿಂದ ನಮಗೆ ಅನುಭವಿಸ್ತಾ ಇದ್ದೀವಿ. ಟ್ರಾವೆಲ್ ಏಜೆಂಟ್ಸ್ ಅಂತೂ ತುಂಬ ಕಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಕಸ್ಟಮರ್ಸ್ ಎಲ್ಲನೂ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಬಂದಿರ್ತಾರೆ. ಸೊ ಇಂಥ ಸಮಯದಲ್ಲಿ ನಮಗೆ ನುಂಗ್ಲಾರದಂಥ ಸಂಕಷ್ಟ ಬಂದಿದೆ. ಕಸ್ಟಮರ್ನೂ ಬಿಡೋಂಗಿಲ್ಲ, ಇಲ್ಲಿ ಫ್ಲೈಟ್ನೂ ಇದು ಮಾಡೋಂಗಿಲ್ಲ, ಬೇರೆ ಫ್ಲೈಟು ಪರ್ಚೇಸ್ ಮಾಡೋಂಗಿಲ್ಲ. ಬೇರೆ ಫ್ಲೈಟ್ ಪರ್ಚೇಸ್ ಮಾಡೋದಕ್ಕೆ 1:3 ಇದೆ. ಸೊ ಕಸ್ಟಮರ್ಗೆ ನಾವು ಸಹಕಾರ ಕೊಡೋದೇ ತುಂಬ ಕಷ್ಟ ಆಗಿದೆ. ಈ ಥರ ಸಿಚುವೇಶನ್ ನಾವು ಯಾವತ್ತೂ ಕಂಡಿರಲಿಲ್ಲ. ಅದು ಇವಾಗ ಡಿಸೆಂಬರಲ್ಲಿ ತುಂಬ ಪ್ರವಾಸಿಗರು ಒತ್ತಡವಾಗಿ ಹೋಗುವಂಥ ಸಮಯ. ಪ್ರವಾಸಿಗರು ವಿಶೇಷವಾಗಿ ಎಲ್ಲರೂ ಅವ್ರವ್ರದ್ದೇ ಆದಂಥ ವ್ಯವಸ್ಥೆಯಲ್ಲಿ ರಜಾ ದಿನಗಳು ನೋಡಿಕೊಂಡು ಲಾಂಗ್ ಜರ್ನಿ ಇಟ್ಕೊಂಡು ಬಂದಿರ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಹತ್ರನೂ ಸಹ 2 ತಿಂಗಳು 3 ತಿಂಗಳು ಹಿಂದೆನೇ ಬುಕ್ಕಿಂಗ್ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ಈ ಥರ ಸಮಯದಲ್ಲಿ ಅವ್ರಿಗೆ ತೊಂದರೆ ಆದಾಗ 1 ವರ್ಷದ ಪ್ಲ್ಯಾನಿಂಗು ಅವ್ರದ್ದು ಹಾಳಾಗೋಗುತ್ತೆ. ಅದರ ಜೊತೆಯಲ್ಲಿ ಈ ಒಂದು ನಷ್ಟನೂ ಅನುಭವಿಸ್ತಾರೆ. ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.